ಗಂಗಾವಳಿ ನದಿಯಲ್ಲಿ ಅರ್ಜುನ್ ಮೃತದೇಹ ಪತ್ತೆ ಆಯ್ತಲ್ಲ, ಅದು ಪತ್ತೆಯಾದ ಬಳಿಕವೂ ಕೂಡ ಕಾರ್ಯಾಚರಣೆಯನ್ನ ಮುಂದುವರಿಸಲಾಗಿದೆ. ಇಬ್ರು ನಾಪತ್ತೆಯಾಗಿದ್ರು ವೀಕ್ಷಕರು, ನಿಮ್ಗೆ ನೆನಪಿರ್ಬೋದು. ಆ ಇಬ್ಬರಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ಶೋಧ ಕಾರ್ಯ ಅಂತಂದ್ರೆ ಅದೇನು ಅವ್ರು ಸಿಗ್ತಾರೆ ಅಂತ ಅಲ್ಲ, ಅಟ್ಲೀಸ್ಟ್ ಅವರ ಸುಳಿವು ಸಿಗತ್ತೆ, ಅವ್ರ ಕುಟುಂಬಸ್ಥರಿಗೆ ಅವ್ರು ಏನಾದ್ರು ಅನ್ನೋದ್ರ ಕನಿಷ್ಠ ಸುಳಿವು ಸಿಗುತ್ತೆ. ಕ್ಷಣ ಮಾತ್ರದಲ್ಲಿ ಅವತ್ತು ಗುಡ್ಡ ಕುಸಿತ ಆಗಿ ವ್ಯಕ್ತಿಗಳು ನಾಪತ್ತೆಯಾಗಿದ್ರು. ಈಗ ವ್ಯಕ್ತಿಯೊಬ್ಬರ ಕೈಯ ಮೂಳೆ ಸಿಕ್ಕಿದೆ. ಯಾರದ್ದದು ನೋಡಿ ಡೀಟೇಲ್ಸ್. ನಮ್ಮ ತಂದೆಯವ್ರದ್ದು ಏನಾದರೂ ಕಳೆ ಬರ ಏನಾದರೂ ಹುಡುಕಿ ಕೊಡಿ ಅಂತ ಕೇಳೋಕೆ ಬಂದಿದ್ದೀವಿ ಸರ್ MLA ಹತ್ರ. ನೋವಿನ ನುಡಿ. ತಂದೆಯನ್ನ ಕಳ್ಕೊಂಡ ಮಗಳ ನೋವಿನ ನುಡಿ ಇದು. 76 ದಿನಗಳಿಂದ ಜೀವ ಕೊಟ್ಟ ಅಪ್ಪನಿಗಾಗಿ ಹುಡುಕಾಡ್ತಾ ಇರುವ ಮಗಳ ಮಾತಿದು. ನಿಜಕ್ಕೂ ಈ ಬಾಲಕಿಯ ಮಾತು ಕೇಳಿದ್ರೆ ಕರುಳು ಹಿಂಡತೆ ಕಂಡ್ರೆ. ಕಾರವಾರದ ಅಂಕೋಲದಲ್ಲಿರುವ ಶಿರೂರಿನಲ್ಲಿ ಗುಡ್ಡ ಕುಸಿತ ಸಂಭವಿಸಿತ್ತು. ಗಂಗಾವಳಿ ನದಿಯಲ್ಲಿ ಕೊಚ್ಚಿ ಹೋದ 11 ಜನರ ಪೈಕಿ ಇನ್ನೂ ಇಬ್ಬರಿಗಾಗಿ ಹುಡುಕಾಟ ನಡೀತಾ ಇದೆ. ಹೆದ್ದಾರಿ ಬದಿಯ ಟೀ ಅಂಗಡಿ ಕೆಲಸಗಾರ ಜಗನ್ನಾಥ್ ನಾಯ್ಕ, ಗಂಗೆಕೊಳ್ಳದ ಲೋಕೇಶ್ಗಾಗಿ ಶೋಧ ನಡೀತಾ ಇದೆ. ಸತತ ಕಾರ್ಯಾಚರಣೆ ಬಳಿಕ ಕೊನೆಗೂ ಒಂದು ಮೂಳೆ ಪತ್ತೆಯಾಗಿದೆ. ಗಂಗಾವಳಿ ನದಿಯಲ್ಲಿ ವ್ಯಕ್ತಿಯ ಕೈ ಮೂಳೆ ಪತ್ತೆ. ಮುಂದುವರೆದ ಶೋಧ ಕಾರ್ಯಾಚರಣೆ. ಬಾರ್ಜ್ ಮತ್ತು ಡ್ರೆಡ್ಜಿಂಗ್ ಯಂತ್ರಗಳ ಮೂಲಕ ಶೋಧ ಕಾರ್ಯ ನಡೀತಾ ಇದೆ. ಈ ವೇಳೆ ಮುಳುಗು ತಜ್ಞರು ಮೃತದೇಹವೊಂದರ ಭಾಗಗಳನ್ನ ಪತ್ತೆ ಮಾಡಿದ್ದಾರೆ. ಏನು ಮೂಳೆ ಸಿಕ್ಕಿದೆ, ಆ ಮೂಳೆ ಇದೇ ಅಂಚಿನಲ್ಲಿ ಸಿಕ್ಕಿದೆ. ಪಾಪ ಇವಳು ಮೊದಲಿಂದ ಹೇಳ್ತಾ ಇದ್ದಾಳೆ, ನಮ್ಮ ಮನೆ ಅಂಚಿನಲ್ಲೇ ಹುಡುಕಿ. ನಾನು ಅದೇ ಹೇಳ್ತಾ ಇದ್ದೇನೆ. ಇವತ್ತಿನ ತನಕ ನಂದು ಬಾಡಿ ಸಿಕ್ಕಿದ್ದು, ಮೊನ್ನೆ ಟ್ರಕ್ ಸಿಕ್ಕಿದ್ದು ಇದೇ ಜಾಗ. ನಾವು ಎಲ್ಲಿ ನಿಂತೇವಲ್ಲ, ಇದೇ ಜಾಗ. ಇವತ್ತು ಪತ್ತೆಯಾದ ಮೃತದೇಹದ ಭಾಗಗಳು ಜಗನ್ನಾಥ್ ಅವರದ್ದ ಅಥವಾ ಲೋಕೇಶ್ ರದ್ದ ಅನ್ನೋ ಚರ್ಚೆ ನಡೆದಿದೆ. ತಮ್ಮ ತಂದೆಯದ್ದೇ ಇರಬಹುದು ಅಂತ ಜಗನ್ನಾಥ್ ನಾಯಕ್ ಪುತ್ರಿ ಅಂದಾಜಿಸಿದ್ದಾರೆ. ಇವತ್ತು ಅವ್ರು ನಮ್ಮ ಜೊತೆನೇ ಇದ್ದಾರೆ ಕಾರ್ಯಾಚರಣೆಯಲ್ಲಿ. ಅದೇ ರೀತಿ ಈಗ ಒಂದು ಕೈಯಿಂದ ಮೂಳೆ ಸಿಕ್ಕಿದೆ, ಅದನ್ನು DNA ಪರೀಕ್ಷೆಗೆ ಕಳಿಸ್ತಾ ಇದ್ದಾರೆ. ಅದು ನಮ್ಮ ತಂದೆಯವ್ರದ್ದೇ ಆಗಿರಲಿ ಅಂತ ನಾವು ದೇವ್ರ ಹತ್ರ ಕೇಳ್ಕೊಳ್ತೀವಿ. 2 ಜಂಗು ಅಂತ ಎಲುಬುಗಳು ಸಿಕ್ಕಿದೆ. ನಾವು ಈಗ ಡೈಲಿ ಬಂದು ಇಲ್ಲಿ ಬಾರ್ಜರಲ್ಲಿ ಅವರು ಹೇಳಿದರು, ನೀವು ನಿಂತ್ಕೊಂಡು ಮಾಡಿಸ್ಕೊಳ್ಳಿ, ನಿಮ್ಗೆ ಎಲ್ಲಿ ಬೇಕು ಅಲ್ಲಿ ಇದು ಮಾಡ್ಕೊಂಡು ಶೋಧನೆ ಮಾಡಿ ಅಂತ ಹೇಳಿದರು. ಹಾಗೆ ನಾವು ನಿಂತು ಎಲ್ಲ ಮಾಡಿಸಿದ್ದೀವಿ. ಹಾಗೆ ಇವತ್ತಿಗೆ ಒಂದು 2 ಎಲುಬುಗಳು ಸಿಕ್ಕಿವೆ. ಅದರಲ್ಲಿ ಯಾವುದಾದ್ರೂ ಈಗ DNA ಟೆಸ್ಟ್ ಮಾಡಿ ಅದರಲ್ಲಿ ಏನು ಅಂತ ಪರಿಶೀಲನೆ ಮಾಡಿ ನೋಡ್ತೀವಿ ಅಂತ ಹೇಳಿದರು. ಯಾರ್ದು ಅಂತ ಯಾವುದಾದ್ರೂ ಒಂದು ನಮ್ಗೆ ಆದರೂ ನಮ್ಗೆ ಒಳ್ಳೇದಾಗಿತ್ತು. ಯಾಕಂದರೆ ಇನ್ನೂ ತನಕ ನಾವು ಅಂತ್ಯಕ್ರಿಯೆ ಏನೂ ಮಾಡಿಲ್ಲ. 3ನೇ ಹಂತದ ಕಾರ್ಯಾಚರಣೆಯಲ್ಲಾದ್ರೂ ಇಬ್ಬರ ಸುಳಿವು ಸಿಗುತ್ತಾ? ಕುಟುಂಬಸ್ಥರಿಗೆ ನಾಪತ್ತೆಯಾದವರ ಅಸ್ಥಿಯಾದ್ರೂ ಸಿಗುತ್ತಾ? ಕಾದ್ ನೋಡ್ಬೇಕು. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಗಂಗಾವಳಿ ನದಿಯಲ್ಲಿ ಅರ್ಜುನ್ ಮೃತದೇಹ ಪತ್ತೆ ಆಯ್ತಲ್ಲ, ಅದು ಪತ್ತೆಯಾದ ಬಳಿಕವೂ ಕೂಡ ಕಾರ್ಯಾಚರಣೆಯನ್ನ ಮುಂದುವರಿಸಲಾಗಿದೆ. ಇಬ್ರು ನಾಪತ್ತೆಯಾಗಿದ್ರು ವೀಕ್ಷಕರು, ನಿಮ್ಗೆ ನೆನಪಿರ್ಬೋದು. ಆ ಇಬ್ಬರಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ಶೋಧ ಕಾರ್ಯ ಅಂತಂದ್ರೆ ಅದೇನು ಅವ್ರು ಸಿಗ್ತಾರೆ ಅಂತ ಅಲ್ಲ, ಅಟ್ಲೀಸ್ಟ್ ಅವರ ಸುಳಿವು ಸಿಗತ್ತೆ, ಅವ್ರ ಕುಟುಂಬಸ್ಥರಿಗೆ ಅವ್ರು ಏನಾದ್ರು ಅನ್ನೋದ್ರ ಕನಿಷ್ಠ ಸುಳಿವು ಸಿಗುತ್ತೆ. ಕ್ಷಣ ಮಾತ್ರದಲ್ಲಿ ಅವತ್ತು ಗುಡ್ಡ ಕುಸಿತ ಆಗಿ ವ್ಯಕ್ತಿಗಳು ನಾಪತ್ತೆಯಾಗಿದ್ರು. ಈಗ ವ್ಯಕ್ತಿಯೊಬ್ಬರ ಕೈಯ ಮೂಳೆ ಸಿಕ್ಕಿದೆ. ಯಾರದ್ದದು ನೋಡಿ ಡೀಟೇಲ್ಸ್. ನಮ್ಮ ತಂದೆಯವ್ರದ್ದು ಏನಾದರೂ ಕಳೆ ಬರ ಏನಾದರೂ ಹುಡುಕಿ ಕೊಡಿ ಅಂತ ಕೇಳೋಕೆ ಬಂದಿದ್ದೀವಿ ಸರ್ MLA ಹತ್ರ. ನೋವಿನ ನುಡಿ. ತಂದೆಯನ್ನ ಕಳ್ಕೊಂಡ ಮಗಳ ನೋವಿನ ನುಡಿ ಇದು. 76 ದಿನಗಳಿಂದ ಜೀವ ಕೊಟ್ಟ ಅಪ್ಪನಿಗಾಗಿ ಹುಡುಕಾಡ್ತಾ ಇರುವ ಮಗಳ ಮಾತಿದು. ನಿಜಕ್ಕೂ ಈ ಬಾಲಕಿಯ ಮಾತು ಕೇಳಿದ್ರೆ ಕರುಳು ಹಿಂಡತೆ ಕಂಡ್ರೆ. ಕಾರವಾರದ ಅಂಕೋಲದಲ್ಲಿರುವ ಶಿರೂರಿನಲ್ಲಿ ಗುಡ್ಡ ಕುಸಿತ ಸಂಭವಿಸಿತ್ತು. ಗಂಗಾವಳಿ ನದಿಯಲ್ಲಿ ಕೊಚ್ಚಿ ಹೋದ 11 ಜನರ ಪೈಕಿ ಇನ್ನೂ ಇಬ್ಬರಿಗಾಗಿ ಹುಡುಕಾಟ ನಡೀತಾ ಇದೆ. ಹೆದ್ದಾರಿ ಬದಿಯ ಟೀ ಅಂಗಡಿ ಕೆಲಸಗಾರ ಜಗನ್ನಾಥ್ ನಾಯ್ಕ, ಗಂಗೆಕೊಳ್ಳದ ಲೋಕೇಶ್ಗಾಗಿ ಶೋಧ ನಡೀತಾ ಇದೆ. ಸತತ ಕಾರ್ಯಾಚರಣೆ ಬಳಿಕ ಕೊನೆಗೂ ಒಂದು ಮೂಳೆ ಪತ್ತೆಯಾಗಿದೆ. ಗಂಗಾವಳಿ ನದಿಯಲ್ಲಿ ವ್ಯಕ್ತಿಯ ಕೈ ಮೂಳೆ ಪತ್ತೆ. ಮುಂದುವರೆದ ಶೋಧ ಕಾರ್ಯಾಚರಣೆ. ಬಾರ್ಜ್ ಮತ್ತು ಡ್ರೆಡ್ಜಿಂಗ್ ಯಂತ್ರಗಳ ಮೂಲಕ ಶೋಧ ಕಾರ್ಯ ನಡೀತಾ ಇದೆ. ಈ ವೇಳೆ ಮುಳುಗು ತಜ್ಞರು ಮೃತದೇಹವೊಂದರ ಭಾಗಗಳನ್ನ ಪತ್ತೆ ಮಾಡಿದ್ದಾರೆ. ಏನು ಮೂಳೆ ಸಿಕ್ಕಿದೆ,
ಆ ಮೂಳೆ ಇದೇ ಅಂಚಿನಲ್ಲಿ ಸಿಕ್ಕಿದೆ. ಪಾಪ ಇವಳು ಮೊದಲಿಂದ ಹೇಳ್ತಾ ಇದ್ದಾಳೆ, ನಮ್ಮ ಮನೆ ಅಂಚಿನಲ್ಲೇ ಹುಡುಕಿ ನಾನು ಅದೇ ಹೇಳ್ತಾ ಇದ್ದೇನೆ. ಇವತ್ತಿನ ತನಕ ನಂದು ಬಾಡಿ ಸಿಕ್ಕಿದ್ದು, ಮೊನ್ನೆ ಟ್ರಕ್ ಸಿಕ್ಕಿದ್ದು ಇದೇ ಜಾಗ, ನಾವು ಎಲ್ಲಿ ನಿಂತೇವಲ್ಲ ಇದೇ ಜಾಗ. ಇವತ್ತು ಪತ್ತೆಯಾದ ಮೃತದೇಹದ ಭಾಗಗಳು ಜಗನ್ನಾಥ್ ಅವರದ್ದ ಅಥವಾ ಲೋಕೇಶ್ ರದ್ದ ಅನ್ನೋ ಚರ್ಚೆ ನಡೆದಿದೆ. ತಮ್ಮ ತಂದೆಯದ್ದೇ ಇರಬಹುದು ಅಂತ ಜಗನ್ನಾಥ್ ನಾಯಕ್ ಪುತ್ರಿ ಅಂದಾಜಿಸಿದ್ದಾರೆ. ಇವತ್ತು ಅವ್ರು ನಮ್ಮ ಜೊತೆನೇ ಇದ್ದಾರೆ ಕಾರ್ಯಾಚರಣೆಯಲ್ಲಿ. ಅದೇ ರೀತಿ ಈಗ ಒಂದು ಕೈಯಿಂದ ಮೂಳೆ ಸಿಕ್ಕಿದೆ, ಅದನ್ನು DNA ಪರೀಕ್ಷೆ ಕಳಿಸ್ತಾ ಇದ್ದಾರೆ. ಅದು ನಮ್ಮ ತಂದೆಯವ್ರದ್ದೇ ಆಗಿರಲಿ ಅಂತ ನಾವು ದೇವ್ರ ಹತ್ರ ಕೇಳ್ಕೊಳ್ತೀವಿ. 2 ಜಂಗುವಂಥ ಎಲುಬುಗಳು ಸಿಕ್ಕಿದೆ. ನಾವು ಈಗ ಡೈಲಿ ಬಂದು ಇಲ್ಲಿ ಬಾರ್ಜರಲ್ಲಿ ಅವರು ಹೇಳಿದರು, ನೀವು ನಿಂತ್ಕೊಂಡು ಮಾಡಿಸ್ಕೊಳ್ಳಿ, ನಿಮಗೆ ಎಲ್ಲಿ ಬೇಕು ಅಲ್ಲಿ ಇದು ಮಾಡ್ಕೊಂಡು ಸೋದನೆ ಮಾಡಿ ಅಂತ ಹೇಳಿದರು. ಹಾಗೆ ನಾವು ನಿಂತು ಎಲ್ಲ ಮಾಡಿಸಿದ್ದೀವಿ. ಹಾಗೆ ಇವತ್ತಿಗೆ ಒಂದು 2 ಎಲುಬುಗಳು ಸಿಕ್ಕಿವೆ. ಅದರಲ್ಲಿ ಯಾವುದಾದ್ರೂ ಈಗ DNA ಟೆಸ್ಟ್ ಮಾಡಿ ಅದರಲ್ಲಿ ಏನು ಅಂತ ಪರಿಶೀಲನೆ ಮಾಡಿ ನೋಡ್ತೀವಿ ಅಂತ ಹೇಳಿದರು. ಯಾರ್ದು ಅಂತ ಯಾವುದಾದ್ರೂ ಒಂದು ನಮ್ಗೆ ಆದರೂ ನಮ್ಗೆ ಒಳ್ಳೇದಾಗಿತ್ತು. ಯಾಕಂದರೆ ಇನ್ನೂ ತನಕ ನಾವು ಅಂತ್ಯಕ್ರಿಯೆ ಏನೂ ಮಾಡಿಲ್ಲ. 3ನೇ ಹಂತದ ಕಾರ್ಯಾಚರಣೆಯಲ್ಲಾದ್ರೂ ಇಬ್ಬರ ಸುಳಿವು ಸಿಗುತ್ತಾ? ಕುಟುಂಬಸ್ಥರಿಗೆ ನಾಪತ್ತೆಯಾದವರ ಅಸ್ಥಿಯಾದ್ರೂ ಸಿಗುತ್ತಾ? ಕಾದ್ ನೋಡ್ಬೇಕು. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಗಂಗಾವಳಿ ನದಿಯಲ್ಲಿ ಅರ್ಜುನ್ ಮೃತದೇಹ ಪತ್ತೆ ಆಯ್ತಲ್ಲ, ಅದು ಪತ್ತೆಯಾದ ಬಳಿಕವೂ ಕೂಡ ಕಾರ್ಯಾಚರಣೆಯನ್ನ ಮುಂದುವರಿಸಲಾಗಿದೆ. ಇಬ್ರು ನಾಪತ್ತೆಯಾಗಿದ್ರು ವೀಕ್ಷಕರು, ನಿಮ್ಗೆ ನೆನಪಿರ್ಬೋದು. ಆ ಇಬ್ಬರಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ಶೋಧ ಕಾರ್ಯ ಅಂತಂದ್ರೆ ಅದೇನು ಅವ್ರು ಸಿಗ್ತಾರೆ ಅಂತ ಅಲ್ಲ, ಅಟ್ಲೀಸ್ಟ್ ಅವರ ಸುಳಿವು ಸಿಗತ್ತೆ, ಅವ್ರ ಕುಟುಂಬಸ್ಥರಿಗೆ ಅವ್ರು ಏನಾದ್ರು ಅನ್ನೋದ್ರ ಕನಿಷ್ಠ ಸುಳಿವು ಸಿಗುತ್ತೆ. ಕ್ಷಣ ಮಾತ್ರದಲ್ಲಿ ಅವತ್ತು ಗುಡ್ಡ ಕುಸಿತ ಆಗಿ ವ್ಯಕ್ತಿಗಳು ನಾಪತ್ತೆಯಾಗಿದ್ರು. ಈಗ ವ್ಯಕ್ತಿಯೊಬ್ಬರ ಕೈಯ ಮೂಳೆ ಸಿಕ್ಕಿದೆ. ಯಾರದ್ದದು ನೋಡಿ ಡೀಟೇಲ್ಸ್. ನಮ್ಮ ತಂದೆಯವ್ರದ್ದು ಏನಾದರೂ ಕಳೆ ಬರ ಏನಾದರೂ ಹುಡುಕಿ ಕೊಡಿ ಅಂತ ಕೇಳೋಕೆ ಬಂದಿದ್ದೀವಿ ಸರ್ MLA ಹತ್ರ. ನೋವಿನ ನುಡಿ. ತಂದೆಯನ್ನ ಕಳ್ಕೊಂಡ ಮಗಳ ನೋವಿನ ನುಡಿ ಇದು. 76 ದಿನಗಳಿಂದ ಜೀವ ಕೊಟ್ಟ ಅಪ್ಪನಿಗಾಗಿ ಹುಡುಕಾಡ್ತಾ ಇರುವ ಮಗಳ ಮಾತಿದು. ನಿಜಕ್ಕೂ ಈ ಬಾಲಕಿಯ ಮಾತು ಕೇಳಿದ್ರೆ ಕರುಳು ಹಿಂಡತೆ ಕಂಡ್ರೆ. ಕಾರವಾರದ ಅಂಕೋಲದಲ್ಲಿರುವ ಶಿರೂರಿನಲ್ಲಿ ಗುಡ್ಡ ಕುಸಿತ ಸಂಭವಿಸಿತ್ತು. ಗಂಗಾವಳಿ ನದಿಯಲ್ಲಿ ಕೊಚ್ಚಿ ಹೋದ 11 ಜನರ ಪೈಕಿ ಇನ್ನೂ ಇಬ್ಬರಿಗಾಗಿ ಹುಡುಕಾಟ ನಡೀತಾ ಇದೆ. ಹೆದ್ದಾರಿ ಬದಿಯ ಟೀ ಅಂಗಡಿ ಕೆಲಸಗಾರ ಜಗನ್ನಾಥ್ ನಾಯ್ಕ, ಗಂಗೆಕೊಳ್ಳದ ಲೋಕೇಶ್ಗಾಗಿ ಶೋಧ ನಡೀತಾ ಇದೆ. ಸತತ ಕಾರ್ಯಾಚರಣೆ ಬಳಿಕ ಕೊನೆಗೂ ಒಂದು ಮೂಳೆ ಪತ್ತೆಯಾಗಿದೆ. ಗಂಗಾವಳಿ ನದಿಯಲ್ಲಿ ವ್ಯಕ್ತಿಯ ಕೈ ಮೂಳೆ ಪತ್ತೆ. ಮುಂದುವರೆದ ಶೋಧ ಕಾರ್ಯಾಚರಣೆ. ಬಾರ್ಜ್ ಮತ್ತು ಡ್ರೆಡ್ಜಿಂಗ್ ಯಂತ್ರಗಳ ಮೂಲಕ ಶೋಧ ಕಾರ್ಯ ನಡೀತಾ ಇದೆ. ಈ ವೇಳೆ ಮುಳುಗು ತಜ್ಞರು ಮೃತದೇಹವೊಂದರ